ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನಂದಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಭೀಮನ ಅಮಾವಾಸ್ಯೆ ರೀ. ಭೀಮನ ಅಮಾವಾಸ್ಯೆ ನಮ್ಮ ಕಡೆ ಏನು ಮಾಡಂಗಿಲ್ರಿ. ಅಮಾವಾಸ್ಯೆ ಮಾಡ್ತೀವಿ ರೀ, ಆದ್ರೆ ಹಿಂಗೆ ಗಂಡನ ಪಾದ ತೊಳೆದು ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡೋದು ಇರ್ತೈತ್ರಿ. ಎಲ್ಲ ಕಡೆ ಐತ್ರಿ, ಅದು ನಮ್ಮ ಕಡೆ ಇಲ್ರಿ. ನಾವಂತೂ ಮಾಡೇ ಇಲ್ರಿ, ನಮ್ಮ ಕಡೆ ಅದು ಪದ್ಧತಿನೇ ಇಲ್ರಿ, ಹಂಗಾಗಿ ನಾವು ಮಾಡಂಗಿಲ್ಲ. ಈ ಕಡೆ ಯಾರಾದರೂ ಮಾಡ್ತಿರ್ಬೇಕೇನ್ರಿ, ಅದು ನನಗೆ ಗೊತ್ತಿಲ್ಲರಿ. ನಾವಂತೂ ಮಾಡಂಗಿಲ್ರಿ. ಇವತ್ತೊಂದೇ ದಿನ ವಿಶೇಷ ಗಂಡಗೆ ಪಾದ ಪೂಜೆ ಮಾಡಿ ಬಿಡ್ಕೊಳ್ಳೋದು ಅಂತ ಇರ್ಬೇಕೇನೋ ಗೊತ್ತಿಲ್ಲರಿ. ಆದ್ರೆ ನಾ ಅಂತೂ ಡೈಲಿ ಬೀಳ್ತೀನಿ ರೀ ನಮ್ಮ ಮನೆಯವ್ರ ಕಾಲ. ನಸಿಕ್ನ್ಯಾಗ ಹೇಳ್ತಾರಲ್ರಿ ಅವ್ರು ಜಲ್ದಿ, ನಾನು ಅವ್ರು ಹೇಳೋಣ ಗೊತ್ತಾಗ್ಬಿಡ್ತೈತ್ರಿ ನನಗೆ ಎದ್ದಾರ ಅಂಥೇಳಿ. ಅವ್ರಿಗೆ ನಿಂದ್ರಿಸಿ ಕಾಲು ಬಿದ್ದು ಮತ್ತೆ ಮಕ್ಕೋತೀನಿ ರೀ. ನಾನು ಒಂದಿನಾನು ತಪ್ಪಂಗಿಲ್ಲ ರೀ. ಅಕಸ್ಮಾತ್ ಒಂದಿನ ಮರೆತ್ರೂ ಅವ್ರ ಡ್ಯೂಟಿಲಿಂದ ಬರೋಣ ಅವಾಗ ಕಾಲು ಬೀಳ್ತೀನಿ ರೀ ನಾನು. ಎಲ್ಲರದ್ದು ಹೇಗೆ ಗೊತ್ತಿಲ್ಲರಿ, ನಂದು ನಾನು ಹೇಳಕತ್ತೀನಿ. ಒಬ್ಬೊಬ್ಬರು ಇವತ್ತು ವಿಶೇಷ ಐತಂತ ಪಾದ ಪೂಜೆ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಒಬ್ಬೊಬ್ರು ಏನೈತ್ರಿ ಕಾಲು ಮುರಿತಿರ್ತಾರೆ ರೀ. ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಗಂಡ ಹೆಂಡತಿ ಮೇಲೆ ಅವ್ರು ಹೆಂಗಿರ್ತಾರೋ ಹಂಗೆ ರೀ. ನಾನಂತೂ ಡೈಲಿ ಬೀಳ್ತೀನಿ ರೀ. ನಮ್ಮ ಮನೆಯವ್ರಂತ ಗಂಡ ಸಿಗ್ಬೇಕಂದ್ರೆ ನಾ ಪುಣ್ಯ ಮಾಡೀನಿ ರೀ. ಕರೆ ಹೇಳಕತ್ತೀನಿ ರೀ, ನಾ ಭಾಳ ಪುಣ್ಯ ಮಾಡೀನಿ ರೀ. ಮತ್ತು ಮುಂದಿನ ಯಾರು ಮದ್ವೆ ಆಗದೆ ಇರೋರು ನಾನು ವಿಡಿಯೋ ನೋಡತ್ತಿರಲ್ಲ, ಅವ್ರಿಗೆಲ್ಲ ನನ್ನಂಥ ಗಂಡ ಸಿಗಲಿ ಅಂತ ಹೇಳ್ತೀನಿ. ಅಷ್ಟು ಜೀವ ಅದಾರಿ ಅವ್ರು ನಮ್ಮ ಮನೆಯವ್ರು ನನ್ನ ಮೇಲೆ. ನಾ ಹಂಗೆ ಇದೀನಿ ರೀ. ಇದುವರೆಗೂ ಒಂದು ಜಗಳ ಆಡ್ತೀವಿ ರೀ, ಸಣ್ಣ ಪುಟ್ಟ ಜಗಳ ಆಡ್ತೀವಿ. ಒಂದು ಸಲನೂ ಜಗಳ ಆಡಿ ನಾನು ತವ್ರ ಮನೆಗೆ ಹೋಗಿ ಕೂತಿದ್ದೇ ಇಲ್ಲರಿ, ಒಂದು ದಿನಾನೂ ಇಲ್ಲರಿ. ನೀವು ನಂಬ್ತಿರೋ ಬಿಡ್ತೀರೋ ಹೇಳ್ಬೇಕು ಅನ್ನಿಸ್ತು, ಹೇಳಕತ್ತೀನಿ. ಇವತ್ತು ಭೀಮನ ಅಮಾವಾಸ್ಯೆ ಐತಿಲ್ಲ, ಹಂಗಾಗಿ ನಮ್ಮ ಮನೆಯವ್ರ ಬಗ್ಗೆ ಹೇಳಕತ್ತೀನಿ ರೀ ನಾನು. ನಮ್ಮ ಮನೆಯವ್ರು ಒಳ್ಳೆಯವ್ರು ಇದ್ದಾರೆ, ಅವ್ರ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನೈತ್ರಿ, ಹೌದಲ್ರಿ. ಒಬ್ಬೊಬ್ರು ಗಂಡದಿರು ಒಂದೊಂದು ಥರ ರೀ. ಈಗಂತೂ ಜಾಸ್ತಿ ಲವ್ ಮ್ಯಾರೇಜ್ ಆಗಕತ್ತಾರ ರೀ. ನಮ್ಮದು ಅದು ಮುಂದಿನ ವಿಡಿಯೋದಾಗ ಹೇಳ್ತೀನಿ ರೀ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹೀಗೆ ಹೇಳಿದ್ರೆ ಎಲ್ಲ ಮುಂದೊಂದು ದಿನ ಹೇಳ್ತೀನಿ ರೀ ಅದ್ರ ಬಗ್ಗೆ ಫುಲ್ ಡಿಟೇಲಾಗಿ. ನಮ್ಮ ಸಿದ್ದು ಅದಾನ್ರಿ, ಸ್ಕೂಲಿಗೆ ಹೋಗಿಲ್ರಿ ಅವ ಇವತ್ತು. ನಾ ಹೇಳಕತ್ತಿದ್ದೆ ಅವದ್ರ ಬಿಟ್ರಿ ಅವ ಮದುವೆ ಬಗ್ಗೆ ಹೇಳತ್ತಿದ್ದೆ ಅಲ್ರಿ, ಅದು ಮುಂದೊಂದು ದಿನ ಹೇಳ್ತೀನಿ ಬಿಡ್ರಿ. ಇವತ್ತು ಭೀಮನ ಅಮಾವಾಸ್ಯೆದು ಹೇಳ್ತೀನಿ ರೀ. ಭೀಮನ ಅಮಾವಾಸ್ಯೆ ನಮ್ಮ ಕಡೆ ಮಾಡಂಗಿಲ್ಲ ರೀ. ನಾವು ಹೇಳ್ಬೇಕಂದ್ರೆ ಅಮಾವಾಸ್ಯೆ ಮಾಡ್ತೀವಿ ರೀ, ಪೂಜೆ ಮಾಡ್ತೀವಿ, ದೇವರಿಗೆಲ್ಲ ಬಾಣದೆಲ್ಲ ಮಾಡ್ತೀವಿ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ರೀ, ಜಲ್ದಿನೇ ಅತ್ತಿ ಪೂಜೆ ಮಾಡಿ ಹೋಗ್ಯಾಳ್ರಿ. ನಾನು ಈಗ ಎಲ್ಲ ಜಳಕಾದು ಮುಗಿಸಿ ಕೂತೀನಿ ರೀ. ಈಗ ಟಿ ವಿಯಲ್ಲಿ ನಂದೇ ವಿಡಿಯೋ ಹಚ್ಕೊಂಡು ಕೂತೀನಿ ರೀ ನಾನು. ಬಟ್ಟೆ ಅದಾವ್ರಿ, ನಾವು ವಾಷಿಂಗ್ ಮಿಷನ್ಗೆ ಹಾಕಬೇಕು. ನಮ್ಮ ಇದನ್ನ ಹೊರ ಹೋಗ್ಯಾರ ತಿರ್ಗಾಡಕ್ಕೆ. ಅದು ಎತ್ತರ ಐತ್ರಿ, ನೀರು ಹಾಕ್ಕೊಳಕ್ಕೆ ಬರಂಗಿಲ್ಲ ರೀ ನನಗೆ, ಹಂಗಾಗಿ ಅವರೇ ಹಾಕ್ಬೇಕ್ರಿ. ಬಂದು ಫೋನ್ ಮಾಡ್ತೀನಿ ರೀ, ಬರ್ತಾರೆ ಈಗ. ಊಟ ಅದು ಎಲ್ಲ ಆಯ್ತು ರೀ. ಮತ್ತು ನಿನ್ನೆ ನಮ್ಮ ಮಾವಾಗ ಆರಾಮ ಇದ್ದಿತ್ತಿಲ್ರಿ, ಭಾಳ ಆರಾಮ ತಪ್ಪಿತ್ರಿ. ಒಂದೇ ದಿನದಾಗ ನೈಟ್ ಆರಾಮ ತಪ್ಪಿಟ್ಟಿತ್ತು ರೀ. ಹಂಗಾಗಿ ನಿನ್ನೆ ಒಯ್ದು ಅಡ್ಮಿಟ್ ಮಾಡ್ಯಾರಿ. ನಮ್ಮ ಅತ್ತೆ ಅದಕ್ಕೆ ಜಲ್ದಿ ಜಳಕ ಮಾಡಿ ಪೂಜೆ ಮಾಡಿ ಹೋದ್ರಿ. ಅವರು ಶುಗರ್ ಐತ್ರಿ ನಮ್ಮ ಮಾವ್ರಿಗೆ. ಶುಗರ ಒಮ್ಮೆಗೆ ಹೆಚ್ಚಾಗಿಬಿಡ್ತ್ರಿ ಅದು. ಅದಕ್ಕೆ ಡಾಕ್ಟರ್ ಹೇಳಿದ್ರಿ, ಯಾಕೆ ಹಿಂಗಾಗಿತ್ತು, ಶುಗರ್ ಜಾಸ್ತಿ ಆಗೈತೆ ಅಂತ ಹೇಳಿದ್ರಿ. ಇವಾಗ ಎದ್ದು ಕುಂತು ನಿನ್ನೆ ಒಂದೇ ದಿನ ಅಡ್ಮಿಟ್ ಮಾಡೈತಿ, ಇವತ್ತು ಫುಲ್ ಆರಾಮ ಆಗ್ಯಾರಿ. ಎದ್ದು ಕೂತು ಮಾತಾಡ್ತಾರೆಲ್ಲ ನಾರ್ಮಲ್ ಮೊದಲಿನ ಹಂಗೆ ಆಗ್ಯಾರಿ. ಗಂಜಿದು ಎಲ್ಲ ತೊಗೋತಾರೆ. ಈಗ ಹಬ್ಬದೊಟ್ಟಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಿರ್ಬೇಕ್ರಿ. ನಮ್ಮ ಅತ್ತೆ ಹೇಳ್ಯಾರ ಎಷ್ಟೊತ್ತಿಗೆ ಬಂದು ಬಿಡ್ತೀವ, ದೊಡ್ಡ ಹಬ್ಬ ಐತಿ, ಮತ್ತು ಹಬ್ಬಕ್ಕೆ ಏನ್ರೆ ಮಾಡ್ಕೊಡಿ ಅಂತ ಹೇಳ್ಯಾರ್ರಿ ಅತ್ತಿ. ನಾವು ಅಮಾವಾಸ್ಯೆ ಆಗಿಂದಾನೆ ಸ್ಟಾರ್ಟ್ ಮಾಡ್ತೀವಿ ರೀ ಎಲ್ಲ ಮಾಡೋಕೆ. ಕರ್ಚಿಕಾಯಿ ಅದು ಎಲ್ಲ ಮಾಡ್ತೀವಿ. ಇನ್ನೊಂದು 2 ದಿನ ರೀ, ನಾಳೆ ರೀ ಅಥವಾ ನಾಡ್ದರೆ ಮಾಡ್ತೀನಿ ರೀ ನಾನು ಹೋಗ್ಬೇಕ್ರಿ ನಮ್ಮ ಅವ್ರ ಕಡೆ. ಇವತ್ತು ಸಂಜೆ ಇಲ್ಲ ಅಂದ್ರೆ ನಾಳೆಗದು ಹೋಗ್ತೀನಿ ರೀ. ನಮ್ಮ ಮನೆಯವರು ನಾಳೆಗೆ ಬರತ್ತೆ ಅಂತ ಹೇಳ್ಯಾರಿ. ನೈಟೆಲ್ಲ ಅವರೇ ಇದ್ರಿ ದವಾಖಾನೆದಾಗ. ಅತ್ತಿ ಒಬ್ಬಾಕಿನೇ ಆಗ್ತಾಳಲ್ರಿ, ಹಂಗಾಗಿ ಅತ್ತಿಗೆ ಮನೆಗೆ ಕಳಿಸಿದ್ರಿ ಅವರು. ಅತ್ತಿ ಬಂದು ರಾತ್ರಿ ಎಲ್ಲ ರೆಸ್ಟ್ ಮಾಡಿ ಮುಕ್ಕೊಂಡು ಬೆಳಗ್ಗೆ ಎದ್ದು ಹೋಗ್ಯಾರ ಜಳಕಾದು ಮಾಡಿ. ಈಗ ನಮ್ಮ ಮನೆಯವ್ರು ಬಂದು ಅತ್ತಿನ ಕಳಿಸಿ ನಮ್ಮ ಮನೆಯವ್ರು ಬಂದು ಅವ್ರು ಜಳಕ ನಾಷ್ಟ ಮಾಡಿ ನಮ್ಮ ಮನೆಯವರು ಹೋಗ್ಯಾರ. ಈಗ ಅದೆಲ್ಲ ಏನೋ ಪೇಪರ್ಸ್ ಅದು ಕೊಡೋದ ಅಂತ್ರಿ, ಹಂಗೆಲ್ಲ ಕೊಟ್ಟು ಬಂದು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಯಾರಿ ನಮ್ಮ ಮನೆಯವ್ರು. ನೈಟ್ ಡ್ಯೂಟಿ ಬೇರೆ ಇತ್ತು ಅವ್ರದ್ದು, ನಿದ್ದಿನೇ ಇಲ್ರಿ ಅವ್ರಿಗೆ. 2 ದಿನ ಆಯಿತು. ಮನ್ಯಾಗ ಯಾರಿಗಾರ ಆರಾಮಿಲ್ಲ ಅಂದ್ರೆ ಏನೋ ಮಾಡೋ ಇದನ್ನೇ ಇರಲ್ರಿ. ಮನೆ ವಾತಾವರಣನೇ ಚೇಂಜ್ ಆಗಿಬಿಡ್ತೈತ್ರಿ ಫುಲ್. ನಮ್ಮ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ಯಾವ್ರಿ. ನಾನು ನಮ್ಮ 5 ದಿನ ನಮ್ಮ ಸಿದ್ದು ಅಷ್ಟೇ ಇದೀವಿ ರೀ. ಅವನದು ಏನೋ ಟಿ ಶರ್ಟ್ ಏನೋ ಸಿಕ್ಕಿಲ್ಲ ಅಂತ ಅವನು ಸ್ಕೂಲ್ ಬಿಟ್ಟಾನೆ ಅಂತ ಇಲ್ಲೇ ಅದಂದ್ರೆ ಅವನು. ಮತ್ತೆ ಸಿಗೋಣ ರೀ. ಇವಾಗ ಸಂಜೆ ಆಗೈತೆ ರೀ, 6 ಗಂಟೆ ಆಗೈತೆ ರೀ ಟೈಮ್.
ನಮ್ಮ ಮನೆಯವ್ರಿಗೆ ಹೋದ್ರಿ ದವಾಖಾನೆ ಹೋದ್ರೆ ಅವರು ನಮ್ಮ ಮಾವರ ಕಡೆ ಅತ್ತಿಗೆ ಏನ್ರಿ ಊಟಕ್ಕೆ ಮಾಡಿ ಕಟ್ಬೇಕಂದಿದ್ದೆ ರೀ. ನಮ್ಮ ಮಾವರಿಗೆ ಮಾತಾಡ್ಸಕ್ಕೆ ಬಂದಿದ್ರಲ್ರಿ ಅಲ್ಲಿ ನಮ್ಮ ಸಂಬಂಧಿಕರು ತೊಗೊಂಡು ಬಂದಾರ, ಏನೂ ಕಟ್ಟಬೇಡ ಅಂತ ಹೇಳ್ಯಾಡ್ರಿ. ಮತ್ತು ನಮ್ಮ ಮಾವರಿಗೂ ಇಡ್ಲಿ ಕೊಡು ಅಂದಾರತ್ರಿ, ರೊಟ್ಟಿ ಚಪಾತಿ ಬ್ಯಾಡ ಅಂದಾರತ್ರಿ ಅಂತ. ಅದಕ್ಕೆ ಏನು ಬ್ಯಾಡ ಅಂದ್ರಿ. ನಮಗೆ ಸ್ವಲ್ಪ ಐತ್ರಿ ಅಡುಗೆ, ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡ್ತೀನಿ ರೀ. ಮೇಲೆ ಗ್ಯಾಸಿನ ಮೇಲೆ ಹಾಕ್ಬಿಡ್ತೀನಿ ರೀ, ರೊಟ್ಟಿ ಸ್ವಲ್ಪ ಐತಿ. ಅದಕ್ಕೆ ಏನು ಕೊಡಲಿಲ್ಲ ರೀ ಅವರು. ನಮ್ಮ ಲಕ್ಷ್ಮಿ ಮತ್ತು ನಮ್ಮ ನಾದಿನಿ ನಮ್ಮ ಮನೆಯವರು ಹೋಗ್ಯಾರಿ. ನಮ್ಮ ಅವರು ಮಧ್ಯಾಹ್ನದಾಗ ಹಚ್ಚಿದ್ರಿ ಫೋನ್, ಅತ್ತಿಗೆ ಹಚ್ಚಿದ್ದೆ ರೀ. ನಾ ಮಾತಾಡ್ತೀನಿ ಅಂಥೇಳಿ ಡಾಕ್ಟರ್ ಬರ್ತಾರ ಹೊರಗೆ ಕಳಿಸಿದ್ರತ್ರಿ. ಮತ್ತು ಅವರೇ ಹಚ್ಚಿದ್ರಿ. ಆರಾಮಾಗೈತವ, ಈಗ ತಿರುಗಾಡಕತ್ತೀನಿ, ಕಾಲು ನೋವು ಕಡಿಮೆ ಆಗೈತೆ ಅಂತ ಹೇಳಿದ್ರಿ. ಅದು ಶುಗರ್ ಹೆಚ್ಚಾಗಿ ನಡೆಯೋಕ್ಕೆ ಬರತ್ತಿದ್ದಿಲ್ಲ ರೀ ಅವ್ರಿಗೆ ಕಾಲದು. ಈಗ ಅವರೇ ಒಬ್ಬರೇ ತಿರುಗಾಡ್ತಾರತ್ರಿ, ಆರಾಮನೂ ಆಗೈತಿ. ಇವತ್ತೇನು ಬರಬೇಡವ, ನಾಳೆಗೆ ಬಾ ಅಂದ್ರಿ ನಮ್ಮ ಮಾವರು. ನಾಳೆಗೆ ಹೋಗಿ ಬರ್ಬೇಕ್ರಿ ನಾನು ದವಾಖಾನೆಗೆ. ಮಾತಾಡಿಸಿ ಬರ್ತೀನಿ. ನಾವು ಆಡ್ತಿದ್ದೀವಲ್ರಿ ಸಣ್ಣಾಗಿದ್ದಾಗ, ಆಡತ್ತ ನೋಡ್ರಿ ನಮ್ಮ ಸಿದ್ದು ಕುಂಟೆ ಪಿಲ್ಲೆ. ಒಬ್ಬನೇ ಆಡತ್ತಿ ಸಿದ್ದು? ಹಾಂ ಆಡ್ರಿ. ಹೆಂಗೆ ಆಡತ್ತ ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಇವತ್ತು ಚಪಾತಿ ಮಾಡತ್ತೀವಿ. ನಮ್ಮ ಮಾವರಿಗೂ ಫೋನ್ ಮಾಡಿದ್ದೆ, ಕೇಳಿಸಲಾಗಿತ್ತು ಅನ್ಸಾಕೈತಿ. ಸಾವಕಾಶ ಮಾತಾಡ್ತೀನಿ. ಆರಾಮಾಗೈತಂತ್ರಿ ಅವ್ರಿಗೂ. ಕಾಲು ಗಂಟಾಗ್ಯಾವಲ್ರಿ, ಅವು ಸ್ವಲ್ಪ ನೋವು ಆಗತ್ತಾವಂತ್ರಿ. ಅವೊಂದು ಸ್ವಲ್ಪ ಕಡಿಮೆ ಆದ್ರೆ ಆಯ್ತು. ನಾಷ್ಟ ತರಕ್ಕೆ ಹೋಗ್ಯಾಡತ್ರಿ ನಮ್ಮ ಅತ್ತಿ. ನಮ್ಮ ಮಾವರೇ ಮಾತಾಡಿದ್ರು, ಚಪಾತಿ ಅದು ಏನೋ ಕೊಡಬೇಡ ಅಂತಾರತ್ರಿ. ಅದಕ್ಕೆ ಸಾಕ್ತಿತ್ತಲ್ರಿ ಬಿಟ್ಟು ಬಂದ್ರಿ. ನಮ್ಮ ಲಕ್ಷ್ಮಿ ಹೋದ್ಲು ಕಾಲೇಜ್ಗೆ. ನಮ್ಮ ಮಾವ ಅಡ್ಮಿಟ್ ಆಗ್ಯಾರಲ್ರಿ ನಮ್ಮ ಮಾವರು, ಹಾಗಾಗಿ ರಜೆ ಹಾಕ್ಯಾರಿ. ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಬಂದು ಲಕ್ಷ್ಮಿ. ಒಮ್ಮೆ ಮಾಡಿಟ್ಕೊಂಡಿರ್ತೀನಿ ರೀ ನಾ ಹಿಂಗುಳ್ಳಿ. ಸ್ವಲ್ಪ ಸ್ವಲ್ಪ ಆದಂಗೆ ಮಾಡಿಟ್ಕೊಂಡು ಮಾಡ್ತೀನಿ. ನಾಳೆ ಹಿಡ್ದ ಹಬ್ಬದ ಅಡುಗೆ ಮಾಡ್ಬೇಕ್ರಿ. ನೋಡ್ರಿ ಸ್ವಲ್ಪ ಮಾಡ್ತೀವಿ ಈ ಸಲ, ಏನು ಜಾಸ್ತಿ ಮಾಡಂಗಿಲ್ಲ ರೀ. ನಮ್ಮ ಅವ್ರಿಗೂ ಆರಾಮಿಲ್ಲ, ಅದಕ್ಕೆ ಸ್ವಲ್ಪ ಮಾಡ್ತೀವಿ ರೀ ಈ ಸಲ. ಗಂಬು ಹಾಯ್ ಮಾಡ. ಗಂಬು ಸ್ಕೂಲ್ ಹೊಂಟಾನ್ರಿ ನಮ್ಮ ಗಂಬು ರೆಡಿಯಾಗಿ. ಊಟ ಮಾಡಿಲ್ಲ? ವಯಸ್ಸಾದ್ರಿ ಸಾಲಿಗೆ ಹೊಂಟಾನೇನು? ಗಂಬು ಟಾಟಾ ಮಾಡ್ಲಾ, ಬಾಯ್ ಮಾಡ. ಅಣ್ಣ ಬಂದಿಲ್ಲಿನ? ಬಂದ. ದಿನ 10 ರೂಪಾಯಿ ಬೇಕು ನೋಡ್ರಿ ನೀವು ಸಾಲಿ ಹೋಗಾಕ. ಸಿದ್ದು ಬನ್ನ. ಸಿದ್ದು ಬಾಯ್ ಮಾಡ, ಬಾಯ್ ಮಾಡ. ಊಟ ಮಾಡಿರಿಲ್ಲ? ನಿನ್ನ ಟೀ ಶರ್ಟ್ ಸಿಕ್ಕಿಲ್ಲ ಒಂದು, ಇವತ್ತು ಹೊಂಟಾನ. ಏನು ತೊಗೊಂಡಿರಿ ಟಿಫನ್ಗೆ? ಹೌದಾ? ನಾವು ಅದೇ, ನೀವು ಅದೇ. ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಆಯ್ತು ರೀ. ಬಾಂಡೆ ಬಟ್ಟೆ ಮತ್ತು ನಾನು ನಮ್ಮ ಮನೆಯವರು ಊಟ ಮಾಡಿದ್ವಿ. ಎಲ್ಲ ಮಾಡಿ ಮತ್ತು ಮಾರ್ಕೆಟ್ಗೆ ಹೋಗಿ ಬಂದಿದ್ದು. ನಾವು ಒಂದು ಸ್ವಲ್ಪ ಕೆಲಸ ಇತ್ತು, ಮಾರ್ಕೆಟ್ಗೆ ಹೋಗಿ ಬಂದು ನಾ ಈಗ ಕೂತೀನಿ ರೀ ಜಸ್ಟ್. ನಮ್ಮ ಮನೆಯವರು ಹೋದ್ರಿ, ಅವರ ದವಾಖಾನೆಗೆ ಹೋದ್ರಿ ನಮ್ಮ ಅವ್ರ ಕಡೆ. ಅವ್ರು ಹೋಗಿ ನಮ್ಮ ಅತ್ತೆ ಕಳಿಸ್ತಾರೆ. ಅವರ ಜಳಕ ಮಾಡಿ ಊಟ ಮಾಡಿ ಹೋಗ್ತಾರೆ ನಮ್ಮ ಅತ್ತೆ. ಮತ್ತು ನಾವು ಮಾರ್ಕೆಟ್ಗೆ ಹೋಗಿದ್ದೀವಿ ರೀ. ನಾವೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೆ ರೀ. ರಕ್ಷಾ ಬಂಧನ ಐತಲ್ರಿ ಈಗ, ಅದು ಬಂದಿತ್ತು ರೀ. ನನಗಂತೂ ಭಾಳ ಇಷ್ಟ ಆಯ್ತು ರೀ ಇದು. ನೀವು ಯಾರಾದರೂ ಗಿಫ್ಟ್ ಕೊಡ್ತೀರಂದ್ರೆ ಅಣ್ಣಂದಿರು, ಅಕ್ಕಂದಿರು, ತಂಗಿದಿರು, ನಿಮ್ಮ ತಂಗಿದಿರಿಗೆ ಅಣ್ಣಂದಿರಿಗೆ ಕೊಡ್ತಿದ್ರಂದ್ರೆ ಇದನ್ನು ಆರ್ಡರ್ ಮಾಡ್ಕೊರಿ. ಭಾಳ ಚಲೋ ಐತ್ರಿ, ಕ್ವಾಲಿಟಿ ಅಂತೂ ಮಸ್ತ್ ಐತಿ.
ತೋರಿಸ್ತಿದ್ದಾರೆ ಖರೆ. ಈಗ ನಮ್ಮ ಅಣ್ಣದು ನಮ್ಮ ತಮ್ಮದು ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ರೀ ಸರ್ಪ್ರೈಸ್ ಗಿಫ್ಟ್ ಐತ್ರಿ ಇದು. ಅದಕ್ಕೆ ತೋರಿಸಂಗಿಲ್ಲ ರೀ. ಆವತ್ತು ರಕ್ಷಾಬಂಧನ ದಿನಾನೇ ತೋರಿಸ್ತೀನಿ ರೀ ನಿಮಗೂ ಅವರಿಗೂ ಇಬ್ರಿಗೂ ರೀ. ತೆಗೆದು ನೋಡೀವ್ರಿ, ನಾನು ನಮ್ಮ ಮನೆಯವರು ನೋಡೀವ್ರಿ. ಹಂಗೆ ಇಟ್ಬಿಡ್ತೀನಿ ರೀ. ಇದು ಮಸ್ತ್ ಐತ್ರಿ. ಮತ್ತು ಕಡಿಮೆನೂ ದುಡ್ಡು ರೀ, ಭಾಳ ಅಂದ್ರೆ ಭಾಳ ಕಡಿಮೆ ದುಡ್ಡು ರೀ. ಇದಕ್ಕೆ ನೀವು ಬೇಕಂದ್ರೆ ಆರ್ಡರ್ ಮಾಡ್ಕೊರಿ. ನಂದು ಲಿಂಕ್ ಹಾಕಿರ್ತೀನಿ ರೀ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕ್ತೀನಿ ರೀ, ನೀವು ಬೈ ಮಾಡ್ಕೊರಿ. ಮೀಶೋದಾಗ ಆರ್ಡರ್ ಮಾಡೀನಿ ರೀ. ಇದು ಕ್ವಾಲಿಟಿ ಮಾತ್ರ ಮಸ್ತ್ ಐತ್ರಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ರೀ. ಇದು ಮಾಡಿ 8 ದಿನ 10 ದಿನ ಆಯ್ತು ರೀ. ನಾ ಈಗ ಬಂದೈತ್ರಿ. ಅದಕ್ಕೆ ರಕ್ಷಾಬಂಧನ ಇನ್ನೂ ದೂರ ಐತ್ರಿ. ಮತ್ತು ಅದು ಕ್ವಾಲಿಟಿ ಅದು ನೋಡ್ಬೇಕಲ್ರಿ, ರಿಟರ್ನ್ ಅದು ಹಾಕೋದಾಗ್ತೈತೆ ಅಂಥೇಳಿ ಜಲ್ದಿನೇ ಆರ್ಡರ್ ಹಾಕಿದ್ದೆ ರೀ. ನಾ ಇದನ್ನು ಇವತ್ತು ಬಂದೈತೆ ನೋಡ್ರಿ. ಇದು ಇವತ್ತು ಗುರುವಾರ ರೀ. ಇವತ್ತು ಗುರುವಾರ ಐತ್ರಿ. ಇವತ್ತು ಬಂದೈತ್ರಿ. ಇದು ನಾನು ಮಾಡಿ ಎಷ್ಟದ 8 ದಿನ 10 ದಿನ ಆಯ್ತು ರೀ. ಇದು ಮಾಡಿ ಇವತ್ತು ಬಂದಿತ್ತು ರೀ. ಅದಕ್ಕೆ ನೀವು ಬೇಕಂದ್ರೆ ತರಿಸ್ಕೋರಿ, ಇಲ್ಲ ಅಂದರೆ ಇಲ್ಲ. ನಂಗಂತೂ ಭಾಳ ಇಷ್ಟ ಆಗೈತೆ ಇದು ಗಿಫ್ಟ್. ವರ್ಷ ಏನಾದರೂ ಕೊಡ್ತಿರ್ತೀನಿ ರೀ. ನಾನು ಈಗ ಕಪ್ ಕೊಟ್ಟಿದ್ದೆ ರೀ, ಬಿಗ್ ಬ್ರೋ ಸ್ಮಾಲ್ ಬ್ರೋ ಅಂಥೇಳಿ ಇಬ್ಬರಿಗೆ ಒಂದೊಂದು ಕಪ್ ಕೊಟ್ಟಿದ್ದೆ ರೀ. ಟೀ ಕುಡಿಯೋ ಕಪ್ ಇಷ್ಟು ದೊಡ್ಡ ಇದ್ದು ರೀ. ಅವು ಕಡಿಮೆ ದುಡ್ಡಲ್ಲೇ ಆರ್ಡರ್ ಮಾಡಿದ್ದೆ ನಾ. ಮತ್ತೊಂದು ಸಲ ಬೆಳ್ಳಿ ರಾಖಿ ಕಟ್ಟಿದ್ದೆ ರೀ. ಈಗಂತೂ ಬೆಳ್ಳಿ ಬಂಗಾರ ಸನಿ ಹೋಗಂಗೆ ಇಲ್ರಿ ಒಟ್ಟು. ಅದಕ್ಕೆ ಅಷ್ಟೇನು ಕೊಡೋದು ಆಗಲ್ರಿ ನಮ್ಮ ಕಡೆಯಿಂದ. ಇದು ಸಿಂಪಲ್ನೂ ಐತ್ರಿ. ನೋಡಕ್ಕೂ ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ತೋರಿಸ್ಬೇಕು ಅನ್ಸಾತೈತ್ರಿ, ಆದ್ರೆ ಬ್ಯಾಡ್ರಿ. ಅವ್ರು ನೋಡಿದ್ರಂದ್ರೆ ಮತ್ತೆ ಗೊತ್ತಾಗ್ಬಿಡ್ತೈತ್ರಿ ಅವ್ರಿಗೆ ಗಿಫ್ಟ್ ಏನೈತೆ ಅಂತ ಹೇಳಿ. ಅವರು ನೋಡ್ತಾರೆ ವಿಡಿಯೋ, ಹಾಗಾಗಿ ಬ್ಯಾಡ್ರಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಬಾಯ್.